ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಯ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿ ಆಚರಣೆಯೂ ಒಂದು ರಹಸ್ಯ, ಅದೊಂದು ನಿಗೂಢ ವಿಜ್ಞಾನ. ನಮ್ಮ ಜೀವನದ 16 ಸಂಸ್ಕಾರಗಳಲ್ಲಿ ಚಿಕ್ಕ ಮಕ್ಕಳಿಗೆ ಗಂಡಾಗಲಿ ಹೆಣ್ಣಾಗಲಿ ಕಿವಿ ಚುಚ್ಚುವ ಈ ಕರ್ಣವೇದ ಸಂಸ್ಕಾರ ಏಕೆ ಅನಿವಾರ್ಯವಾಯಿತು? ಕೇವಲ ಒಂದು ಚಿನ್ನದ ಒಡವೆ ಧರಿಸುವುದಷ್ಟೇ ಇದರ ಉದ್ದೇಶವೇ? ಇದರ ಹಿಂದೆ ಪುರಾತನ ವೇದಗಳಲ್ಲಿ ಉಪನಿಷತ್ಗಳಲ್ಲಿ ಅಡಗಿರುವ ಅಗಾಧ ಆಧ್ಯಾತ್ಮಿಕ ಮಹತ್ವ ಯಾವುದು? ಮತ್ತು ನಮ್ಮ ಪ್ರಾಚೀನ ಆಯುರ್ವೇದ ಪಂಡಿತರು ಗುರುತಿಸಿದ ವೈಜ್ಞಾನಿಕ ಸತ್ಯವೇನು? ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಈ ಎಲ್ಲ ಮಹತ್ವಗಳನ್ನು ಬಹಳ ಆಕರ್ಷಕವಾಗಿ ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ನೀತಿಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ವೀಕ್ಷಕರೇ, ಕರ್ಣವೇದ ಎಂದರೆ ಕಿವಿಯನ್ನ ಚುಚ್ಚುವ ಪವಿತ್ರ ಕಾರ್ಯ. ಇದು ಧರ್ಮಶಾಸ್ತ್ರಗಳಲ್ಲಿ ಉಲ್ಲೇಖವಾದ 16 ಸಂಸ್ಕಾರಗಳಲ್ಲಿ 9ನೆಯ ಸ್ಥಾನದಲ್ಲಿದೆ. ಇದನ್ನ ಸಾಮಾನ್ಯವಾಗಿ ಮಗು ಜನಿಸಿದ 6ನೇ ತಿಂಗಳಿನಿಂದ 5ನೇ ವರ್ಷದ ಒಳಗೆ ಶುಭ ಮುಹೂರ್ತದಲ್ಲಿ ಮಾಡಲಾಗುತ್ತದೆ. ನಮ್ಮ ದೇಹವನ್ನ ಪವಿತ್ರಗೊಳಿಸಿ ಸತ್ಯವನ್ನ ಗ್ರಹಿಸಲು ಸಿದ್ಧಪಡಿಸುವುದೇ ಸಂಸ್ಕಾರಗಳ ಮುಖ್ಯ ಉದ್ದೇಶ. ವೇದ ಮತ್ತು ಗ್ರಹ ಸೂತ್ರಗಳು ಈ ಸಂಸ್ಕಾರವನ್ನ ನೆರವೇರಿಸುವುದರಿಂದ ಮಗುವಿನ ದೈಹಿಕ ಮತ್ತು ಮಾನಸಿಕ ಲೋಪಗಳು ನಿವಾರಣೆ ಆಗುತ್ತದೆ ಎಂದು ಸಾರುತ್ತದೆ ಈ ಸಂಸ್ಕಾರ. ವೀಕ್ಷಕರೇ, ಹಾಗೆ ಕಿವಿ ಚುಚ್ಚುವ ಈ ಪ್ರಕ್ರಿಯೆ ಹೇಗೆ ನಮ್ಮ ಆಧ್ಯಾತ್ಮಿಕ ವಿಕಾಸಕ್ಕೆ ಸಂಬಂಧಿಸಿದೆ? ಚಿನ್ನದ ಆಭರಣ ಧರಿಸುವ ಹಿಂದೆ ಯಾವ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ಅಡಗಿದೆ ಗೊತ್ತಾ? ಹೌದು ವೀಕ್ಷಕರೇ, ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವವನ್ನ ನೋಡೋದಾದ್ರೆ ದಿವ್ಯ ಶಕ್ತಿಯ ರಕ್ಷಾ ಕವಚ. ವೀಕ್ಷಕರೇ, ಈ ಸಂಸ್ಕಾರವು ಜೀವನದ 4 ಮುಖ್ಯ ಗುರಿಗಳಾದ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳಿಗೆ ಮಾರ್ಗವನ್ನ ಸುಗಮಗೊಳಿಸುತ್ತದೆ. ಚಿನ್ನದ ಕಿವಿಯೋಲೆಗಳು ಸುದ್ದಿಯ ಸಂಕೇತ. ಇದನ್ನ ಧರಿಸುವುದರಿಂದ ದೇವತೆಗಳ ಪ್ರೀತಿ ಮತ್ತು ಕೃಪೆ ದೊರೆಯುತ್ತದೆ ಎನ್ನುವಂಥದ್ದು ಹಿರಿಯರ ಹಾಗೂ ಶಾಸ್ತ್ರಗಳಲ್ಲಿ ಹೇಳಿರುವಂತಹ ನಂಬಿಕೆಗಳಾಗಿದೆ. ವೀಕ್ಷಕರೇ, ಉಪನಿಷತ್ಗಳಲ್ಲಿ ಕಿವಿಗಳನ್ನ ಸೂತ್ರ ಎಂದು ಕರೆಯಲಾಗುತ್ತದೆ. ಇದರ ಅರ್ಥವನ್ನ ನೋಡೋದಾದ್ರೆ ಕೇಳುವಿಕೆ ಅಂದರೆ ಕೇಳುವುದು ಎಂದು ಅರ್ಥ. ಹಾಗಾಗಿ ನಮ್ಮ ಸುತ್ತಲಿನ ವಿಶ್ವದ ಸತ್ಯವನ್ನ, ದೈವಿಕ ಶಬ್ದಗಳನ್ನ ಮತ್ತು ಜ್ಞಾನವನ್ನ ಗ್ರಹಿಸುವ ಅತ್ಯಂತ ಮುಖ್ಯ ದ್ವಾರ ಇದು. ಈ ಸಂಸ್ಕಾರದಿಂದ ಕಿವಿಯನ್ನ ಶುದ್ಧಗೊಳಿಸಿ ರಕ್ಷಿಸಲಾಗುತ್ತದೆ. ಇದರಿಂದ ಮಗುವು ಆಧ್ಯಾತ್ಮಿಕ ಮತ್ತು ಲೌಕಿಕ ಜ್ಞಾನವನ್ನ ಯಾವುದೇ ಅಡೆತಡೆ ಇಲ್ಲದೆ ಗ್ರಹಿಸುತ್ತದೆ ಅನ್ನುವಂಥದ್ದು ನಂಬಿಕೆ ಆಗಿದೆ. ವೀಕ್ಷಕರೇ, ಇಂತಹ ಆಳವಾದ ಆಧ್ಯಾತ್ಮಿಕ ಕಾರಣಗಳ ಜೊತೆಗೆ ನಮ್ಮ ಪ್ರಾಚೀನ ಆಯುರ್ವೇದ ಜ್ಞಾನವು ಇದರ ವೈಜ್ಞಾನಿಕ ಸತ್ಯವನ್ನ ಹೇಗೆ ವಿವರಿಸುತ್ತದೆ ಎಂದು ನೋಡೋದಾದ್ರೆ, ಕರ್ಣವೇದ ಸಂಸ್ಕಾರವು ಜಗತ್ತಿನ ಅತ್ಯಂತ ಪುರಾತನ ವೈಜ್ಞಾನಿಕ ಚಿಕಿತ್ಸೆಗಳಲ್ಲಿ ಒಂದು. ನಮ್ಮ ದೇಹದಲ್ಲಿ ಇರುವ ಪ್ರಮುಖ ಮರ್ಮ ಸ್ಥಾನಗಳಲ್ಲಿ ಕಿವಿಯ ಕೆಳಭಾಗವು ಒಂದು. ವೈದ್ಯ ಪದ್ಧತಿಯ ಆಕ್ಯುಪ್ರೆಷರ್ಗೆ ಇದು ಸಮಾನವಾಗಿದೆ. ಈ ನಿರ್ದಿಷ್ಟ ಬಿಂದುವು ಮೆದುಳಿನ ಸೂಕ್ಷ್ಮ ನರಮಂಡಲದೊಂದಿಗೆ ಸಂಪರ್ಕವನ್ನ ಹೊಂದಿದೆ. ಆಯುರ್ವೇದದ ಪ್ರಕಾರ ಈ ಬಿಂದುವನ್ನ ಚುಚ್ಚುವುದರಿಂದ ಮೆದುಳಿಗೆ ರಕ್ತ ಸಂಚಾರ ಸುಧಾರಿಸುತ್ತದೆ. ಇದರಿಂದ ಮಗುವಿನ ಬುದ್ಧಿಶಕ್ತಿ, ಏಕಾಗ್ರತೆ ಮತ್ತು ಸ್ಮರಣೆ ಶಕ್ತಿ ಹೆಚ್ಚುತ್ತದೆ. ಅಲ್ಲದೆ ಇದು ಕಣ್ಣಿನ ನರಗಳೊಂದಿಗೆ ಸಂಪರ್ಕ ಹೊಂದಿರುವುದರಿಂದ ದೃಷ್ಟಿ ಸಾಮರ್ಥ್ಯವು ಸುಧಾರಿಸುತ್ತದೆ ಎಂದು ನಂಬಲಾಗಿದೆ. ವೀಕ್ಷಕರೇ, ಆಚಾರ್ಯ ಸುಶ್ರುತರು ತಮ್ಮ ಸುಶ್ರುತ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದಂತೆ ಗಂಡು ಮಕ್ಕಳಲ್ಲಿ ಈ ಮರ್ಮ ಸ್ಥಾನವನ್ನ ಪ್ರಚೋದಿಸುವುದರಿಂದ ಹರ್ನಿಯಾ ಮತ್ತು ಜಲಂಧರ ಅಂತಹ ರೋಗಗಳು ಬಾರದಂತೆ ತಡೆಯುತ್ತದೆ. ಇದು ಕೇವಲ ಸೌಂದರ್ಯಕ್ಕಾಗಿ ಅಲ್ಲ, ದೇಹದ ಆಂತರಿಕ ಆರೋಗ್ಯವನ್ನ ಕಾಯುವ ವಿಜ್ಞಾನವಾಗಿದೆ. ವೀಕ್ಷಕರೇ, ವೇದಗಳ ಜ್ಞಾನ, ಪುರಾಣಗಳ ರಕ್ಷಾ ಶಕ್ತಿ ಮತ್ತು ಆಯುರ್ವೇದದ ಸ್ಪಷ್ಟ ವೈಜ್ಞಾನಿಕ ಸತ್ಯ, ಕರ್ಣವೇದ ಸಂಸ್ಕಾರವು ನಮ್ಮ ಪೂರ್ವಜರು ನಮಗೆ ನೀಡಿದ ಒಂದು ಪರಿಪೂರ್ಣ ಕೊಡುಗೆ. ಇದು ಮಗುವಿನ ದೇಹ, ಮನಸ್ಸು ಮತ್ತು ಆತ್ಮವನ್ನ ಸಿದ್ಧಪಡಿಸಿ ಜೀವನದ ಪಥದಲ್ಲಿ ಮುಂದೆ ಸಾಗಿಸಲು ಆಶೀರ್ವಾದಿಸುವ ಒಂದು ವಿಶಿಷ್ಟ ಮತ್ತು ಶಾಶ್ವತ ಸಂಸ್ಕಾರ. ವೀಕ್ಷಕರೇ, ಈ ಒಂದು ಮಾಹಿತಿ ನಿಮಗೆ ನಮ್ಮ ಸಂಸ್ಕೃತಿಯ ಸತ್ಯದ ಬಗ್ಗೆ ಆಳವಾದ ಅರಿವು ನೀಡಿದೆ ಎಂದು ನಾನು ಭಾವಿಸುತ್ತೇನೆ. ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಇದುವರೆಗೆ ನಮ್ಮ ನಿತ್ಯಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ.